ಶಾಸ್ತ್ರದ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಬಂದಿರತಕ್ಕಂಥ 4 ಅಂಕದ ಪ್ರಶ್ನೆಯನ್ನು ಇವತ್ತಿನ ತರಗತಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಪ್ರಶ್ನೆ ಪ್ರಾರಂಭ ಮಾಡೋದಕ್ಕಿಂತ ವಿದ್ಯಾರ್ಥಿ ಮಿತ್ರರೇ, ಯಾರು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಾರೆ ತಾವುಗಳನ್ನು ನನ್ನ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಅಂತಕ್ಕಂಥ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಹೊಸ ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ. ಈಗ ತಾನೇ ವಿಡಿಯೋನು ಸ್ಟಾರ್ಟ್ ಮಾಡ್ತೀನಿ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳ ಇಂಪಾರ್ಟೆಂಟು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೂ ಒಂದು ಮಹತ್ವ ಆಗಿರ್ತಕ್ಕಂಥ ಪ್ರಶ್ನೆ ಇವತ್ತಿನ ತರಗತಿಯಲ್ಲಿ ತಗೊಳ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್: ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಒಂದು ಆರ್ಥಿಕತೆ ವೃತ್ತ ಆಕಾರದ ಚಲನೆ ಯಾವ ರೀತಿ ವಿವರಣೆ ಮಾಡಬೇಕನ್ನೋದು ಈ ಪ್ರಶ್ನೆಗೆ ಉತ್ತರ ಫಸ್ಟ್ ಬರ್ಕೊಳ್ಳಿ 1 ಅಂಕಕ್ಕೆ. ಒಂದು ಸರಳ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ವರಮಾನವು ವಿವಿಧ ವಲಯಗಳ ನಡುವೆ ನಿರಂತರವಾಗಿ ಹರಿಯುವ ಅಥವಾ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ನಾವು ವೃತ್ತ ಆಕಾರದ ಆರ್ಥಿಕತೆ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ನಿರಂತರವಾಗಿ ಹರಿಯುವ ಅಂತಂದ್ರೆ ಇಲ್ಲಿ ಮತ್ತು ವರ್ಗಾವಣೆಯಾಗುವ ಈ ವಲಯಗಳಲ್ಲಿ ನಮ್ಮ ಆರ್ಥಿಕತೆಯಲ್ಲಿ 4 ವಲಯಗಳು ಬರ್ತವೆ. ಒಂದು ಕುಟುಂಬ ವಲಯ, ಎರಡನೇದು ಉದ್ಯಮಿ ವಲಯ, ಮೂರನೇದು ಸರ್ಕಾರ, ನಾಲ್ಕನೇದು ಬಾಹ್ಯ ವಲಯ. ಆದ್ರೆ ನಮಗೆ PU ಲೆವೆಲ್ ಇರೋದರಿಂದ ಎರಡು ವಲಯವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ 2 ವಲಯಗಳಲ್ಲಿ ಯಾವ ರೀತಿ ಆರ್ಥಿಕತೆ ಅಂದ್ರೆ ಆದಾಯವನ್ನು ವರ್ಗಾವಣೆ ಆಗ್ತದೆ ಅಥವಾ ಹರಿಯುತ್ತದೆ ಅಂತಕ್ಕಂಥದ್ದು ಈ ಒಂದು ಕೆಳಗಿನ ವಲಯಗಳಿಂದ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, ಒಂದನೇದು ಕುಟುಂಬ ವಲಯ, ಎರಡನೇದು ಉದ್ಯಮ ವಲಯ, ಮೂರನೇದು ಸರ್ಕಾರ, ನಾಲ್ಕನೇದು ಬಾಹ್ಯ ವಲಯ. ಈ 2 ವಲಯಗಳು ಇವತ್ತು ನಮಗೆ ಪರೀಕ್ಷೆ ಈ ಒಂದು ಸಿಲೆಬಸ್ಗೆ ಇರಲಾರದೆ ಇದ್ದಾಗ ಈ 2 ವಲಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಮುಚ್ಚಿದ ಆರ್ಥಿಕತೆ ಅಂತ ಯಾಕೆ ಕರಿತೇವೆ ಅಂತಂತಂದ್ರೆ, ಕುಟುಂಬ ವಲಯ ಮತ್ತು ಉದ್ಯಮಿ ವಲಯಗಳ ಎರಡನ್ನು ಇದ್ದಾಗ ಮಾತ್ರ ಮುಚ್ಚಿದ ಆರ್ಥಿಕತೆ ಅಂತ ಕರೆಯುತ್ತೇವೆ. ಯಾಕಂತಂದ್ರೆ ಇಲ್ಲಿ ಸರ್ಕಾರವನ್ನು ಮಧ್ಯ ಪ್ರವೇಶಿಸುವುದಿಲ್ಲ, ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದಿಲ್ಲ. ಅದೇ ರೀತಿಗೆ ಬಾಹ್ಯ ವಲಯದಲ್ಲಿ ಅಂದ್ರೆ ರಫ್ತು ಮತ್ತು ಆಮದು ಬರ್ತವೆ. ಅಲ್ಲಿ ಕೂಡ ಈ ಒಂದು 2 ವಲಯಗಳನ್ನು ಬಾಹ್ಯ ವಲಯದಲ್ಲಿ ಬರ್ತಕ್ಕಂಥ ಇಲ್ಲಿ ಕೂಡ ನಾವು ಯಾವುದೇ ರೀತಿಯಾಗಿ ಗಣನೆಗೆ ತಗೊಳ್ತಕ್ಕಂಥದ್ದಿಲ್ಲ. ಕೇವಲ ಕುಟುಂಬ ವಲಯ ಮತ್ತು ಉದ್ಯಮಿ ವಲಯ ಎರಡನ್ನು ಗಣನೆಗೆ ತಗೊಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಕುಟುಂಬ ವಲಯನ ಫಸ್ಟ್ ತಿಳ್ಕೊಳ್ಳೋಣ. ಈ ಕುಟುಂಬ ವಲಯದಲ್ಲಿ ಇಲ್ಲಿ ನೋಡಿ 2 ವಲಯ ನಾವು ನಿಮ್ಗೆ ಹಾಕಿರ್ತಕ್ಕಂಥದ್ದು, ಒಂದು ಉದ್ಯಮಿ ವಲಯ, ಇನ್ನೊಂದು ಕುಟುಂಬ ವಲಯ. ಈ ಕುಟುಂಬ ವಲಯದಲ್ಲಿ ನೋಡಿ, ಈ ಕುಟುಂಬದವರು ಏನ್ ಮಾಡ್ತಾರೆ ಅಂತಂತಂದ್ರೆ, ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಕುಟುಂಬಗಳಲ್ಲೇ ಏನಿರ್ತದೆ ಅಂತಂದ್ರೆ, ಇಲ್ಲಿ ನಾವು ಭೂಮಿ, ಶ್ರಮ, ಬಂಡವಾಳ, 4ನೇ ಸಂಘಟನೆ,
ಇವುಗಳನ್ನು ಕುಟುಂಬ ವಲಯದಿಂದ ಉದ್ಯಮಿ ವಲಯಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಾರೆ, ಪೂರೈಕೆ ಮಾಡ್ತಕ್ಕಂಥದ್ದು. ಹೌದಾ? ನೋಡಿ, ಕುಟುಂಬ ವಲಯದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಭೂಮಿ ಆದ್ರೂ ಕೂಡ ಆ ಕುಟುಂಬ ಮೂಲದಿಂದ ಭೂಮಿ ಇರುತ್ತದೆ, ಒಂದನೇದು. ಎರಡನೇದು ಶ್ರಮ. ಶ್ರಮ ಅಂತಂತಂದ್ರೆ ಯಾರು ಕುಟುಂಬದವರು ದೈಹಿಕ ಮತ್ತು ಮಾನಸಿಕವಾಗಿ ದುಡಿಮೆಗೆ ತಕ್ಕಂತೆ ಅವರಿಗೆ ಸಂಪಾದನೆ ಗಳಿಸ್ತಾರೋ ಅದನ್ನು ನಾವು ಶ್ರಮ ಅಂತ ಕರೀತೇವೆ. ಮತ್ತು ಬಂಡವಾಳ ಮತ್ತು ಸಂಘಟನೆ, ಈ 4 ವಲಯಗಳನ್ನು ಕುಟುಂಬ ವಲಯದಿಂದನೇ ಉದ್ಯಮಿಗಳನ್ನು ತಗೊಳ್ತಾರೆ. ಇದನ್ನು ನಾವು ಈ ಕುಟುಂಬ ವಲಯ ಇದರ ಮಾಲೀಕರಾಗಿರ್ತಾರೆ. ಏನಾಗಿರ್ತಾರೆ? ಮಾಲೀಕರು. ಅಂದ್ರೆ ಯಾರ ಮಾಲೀಕ? ಇಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಮಾಲೀಕರಾಗಿರ್ತಾರೆ ಕುಟುಂಬದವರು. ಈ ಕುಟುಂಬದವರು ಇದನ್ನು ಉದ್ಯಮಿಗಳಿಗೆ ಕೊಟ್ಟಾಗ ಉದ್ಯಮಿಗಳು ಕುಟುಂಬದವರಿಗೆ ಏನ್ ಕೊಡ್ತಾರೆ ಅನ್ನೋ ಹೋಗಿದ್ರೆ, ಇಲ್ಲಿ ನೋಡಿ, ಉದ್ಯಮಿಗಳು ಈ ಕಡೆ ಈ ರೇಖಾಚಿತ್ರ ಹಾಕೋದು ತಿಳ್ಕೊಡ್ರಿ. ಇಲ್ಲಿ ಉದ್ಯಮಿಗಳು, ಕುಟುಂಬದಿಂದ ಉದ್ಯಮಿಗಳು ಇವನ್ನು ತಗೊಂಡ್ರು. ಆದ್ರೆ ಉದ್ಯಮಿಗಳು ಕುಟುಂಬದವರಿಗೆ ಏನ್ ಕೊಡ್ತಾರೆ ಅಂತಂದ್ರೆ, ಈ ಭೂಮಿಗೆ ಇವ್ರು ಏನ್ ಕೊಡ್ತಾರೆ ಅಂತಂದ್ರೆ ಗೇಣಿ ಕೊಡ್ತಾರೆ. ಗೇಣಿ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ನಾವು ಇಂಗ್ಲಿಷ್ನಲ್ಲಿ ಬಾಡಿಗೆ, ಇಂಗ್ಲಿಷ್ನಲ್ಲಿ ರೆಂಟ್ ಅಂತ ಕರಿತೇವೆ, ಕನ್ನಡದಲ್ಲಿ ಬಾಡಿಗೆ ಅಂತ ಕರಿತೇವೆ. ಆದ್ರೆ ಅರ್ಥಶಾಸ್ತ್ರದಲ್ಲಿ ಗೇಣಿ ಅಂತ ಕರೆಯುತ್ತೇವೆ. ಭೂಮಿಗೆ ನಾವು ಏನ್ ಕೊಡ್ತಾ ಇದ್ದೇವೆ? ಗೇಣಿ. ಶ್ರಮಕ್ಕೆ, ಈ ಎರಡನೇ ಶ್ರಮಕ್ಕೆ ಏನ್ ಕೊಡ್ತಾರೆ? ಕೂಲಿ. ಶ್ರಮಕ್ಕೆ ಕೂಲಿ ಕೊಡ್ತಾರೆ. ಬಂಡವಾಳಕ್ಕೆ ಬಡ್ಡಿ ಕೊಡ್ತಾರೆ. ಮತ್ತು ಸಂಘಟನೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಂದು ಸಂಘಟಕರು ಲಾಭವನ್ನು ಗಳಿಸೋಸ್ಕರ ಸಂಘಟನೆ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ಉದ್ಯಮಿ ಘಟಕಗಳು ಇವರಿಗೆ ಏನ್ ಕೊಡ್ತಾರೆ ಅಂತಂದ್ರೆ ಈ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಇದನ್ನು ನಾವು ಯಾವ ವಿಧಾನ ಅಂತ ಕರೀತೇವೆ ಇಲ್ಲಿಂದ ಇವ್ರಿಗೆ ಕೊಡೋದು ಅಂತಂದ್ರೆ ಆದಾಯದ ವಿಧಾನ. ಆದಾಯದ ವಿಧಾನ ಅಂತ ಕರೀತೇವೆ. ಅಂದ್ರೆ ಉದ್ಯಮಿಗಳ ಕೊಡ್ತಕ್ಕಂಥ ಗೇಣಿ, ಕೂಲಿ, ಬಡ್ಡಿ, ಲಾಭ ಯಾರಿಗ ಆದಾಯ ಬರ್ತದ? ಕುಟುಂಬದವ್ರಿಗೆ ಬರ್ತದ. ಹೌದ್ರಿ? ಈ ಬಂದಿರ್ತಕ್ಕಂಥ ಕುಟುಂಬದವ್ರಿಗೆ ಬರ್ತದ. ಇವುಗಳನ್ನು ಕುಟುಂಬದವರು ತಗೊಳ್ತಾರೆ. ಈ ಎರಡನೇದು ಈ ಕುಟುಂಬದವ್ರದ್ದು ಕೊಡೋದು ಆಯ್ತು, ಅಂದ್ರೆ ಮತ್ತು ಅದಕ್ಕೆ ತಗೊಳ್ಳೋದು ಆಯ್ತು. ಆದ್ರೆ ಈಗ ಉದ್ಯಮಿಗಳು ಏನ್ ಮಾಡ್ತಾರೆ ಅಂತಂತಂದ್ರೆ, ಸಹಜವಾಗಿ ಇವುಗಳನ್ನು ಉಪಯೋಗ ಮಾಡಿಕೊಂಡು, ಏನು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯನ್ನು ಉಪಯೋಗ ಮಾಡಿಕೊಂಡು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಉದ್ಯಮಿಗಳು ಈ ಕುಟುಂಬದವರಿಗೆ ಸರಕು ಮತ್ತು ಸೇವೆಗಳು, ಹೌದಾ, ಈ ಸರಕು ಮತ್ತು ಸೇವೆಗಳನ್ನು ಯಾರು ಕೊಡ್ತಾರೆ ಅಂತಂದ್ರೆ ಈ ಉದ್ಯಮಿಗಳನ್ನು ಕೊಡ್ತಾರೆ. ಇದು ಆದಾಯದ ವಿಧಾನ ಅಂತ ಕರಿತೀವಿ. ಯಾವ ವಿಧಾನ? ಆದಾಯದ ವಿಧಾನ. ಹೆಂಗ್ ಸರ್ ಇದನ್ನು ಹೆಂಗ್ ಕೊಡ್ತಾರೆ, ಹೆಂಗ್ ಆದಾಯ ಬರುತ್ತೆ ಅಂತಂದ್ರೆ, ನೋಡಿ, ಈ ಕುಟುಂಬದವ್ರು ಭೂಮಿ ಕೊಟ್ರ, ಶ್ರಮ, ಬಂಡವಾಳ ಈ 4 ಕೊಟ್ಟು ಅದಕ್ಕೆ ನೀವು ಅವ್ರಿಗೆ ಏನ್ ಮಾಡ್ಲತ್ತೀರಿ? ಗೇಣಿ, ಕೂಲಿ, ಬಡ್ಡಿ ರೂಪದಲ್ಲಿ ಅವ್ರಿಗೆ ರಿಟರ್ನ್ಸ್ ಕೊಡ್ಲತ್ತೀರಿ. ಈ ಭೂಮಿಯನ್ನು ತಾವು ಬಳಸ್ಕೊಂಡು, ಶ್ರಮವನ್ನು ಬಳಸ್ಕೊಂಡು ನೀವೇನ್ ಮಾಡತ್ತೀರಿ? ಉದ್ಯಮಿಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀರಿ. ಅಂದ್ರೆ ವಸ್ತುಗಳ ಉತ್ಪಾದನೆ, ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಉದ್ಯಮಿ ಅವ್ರ ಕೆಲಸ ಆಗಿರ್ತದ. ಆ ಉದ್ಯಮಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸರಕು ಅಂತಂದ್ರೆ ಯಾವುದೇ ಸರಕು. ನೋಡಿ, ಒಂದು ಉದಾಹರಣೆ, ನೀವು ಫ್ಯಾನ್ ಕೂಡ ಒಂದು ಉದ್ಯಮಿ ತಯಾರು ಮಾಡ್ತಾರೆ. ಫ್ರಿಡ್ಜ್ಗಳು, ಮೊಬೈಲ್ಸ್ಗಳು, ಟಿವಿಗಳು,
ಈ ಎವ್ರಿ ಗೂಡ್ಸ್ ಯಾರು ತಯಾರು ಮಾಡ್ತಾರೆ ಅಂತಂದ್ರೆ ಉದ್ಯಮಿಗಳು ತಯಾರು ಮಾಡ್ತಾರೆ ಈ ದೇಶದಲ್ಲಿ. ಎಲ್ಲ ಉದ್ಯಮಿಗಳನ್ನು ತಯಾರು ಮಾಡಿರ್ತಕ್ಕಂಥದ್ದು ಆ ಸರಕುಲಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಕ್ಕೆ ನಾವು ಸರಕು ಅಂತ ಹೇಳ್ತೇವೆ. ಆ ಸರಕುಲಿಂದ ನಮಗೇನು ಸಿಗುತ್ತದೆ, ಖುಷಿ ಏನು ಸಿಗುತ್ತದೆ, ಸಂತೋಷ ಏನು ಸಿಗುತ್ತದೆ, ಅದನ್ನು ಕೂಡ ನಾವು ಸೇವೆಗಳಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಎಕ್ಸಾಂಪಲ್, ಈ ಮೊಬೈಲ್ ಇದೆ. ಮೊಬೈಲ್ ಯಾವುದೋ ಒಂದು ಉದ್ಯಮಿ ವಲಯದ ಸ್ಯಾಮ್ಸಂಗ್ ಅಥವಾ ಈ ರೀತಿ ಬೇರೆ ಬೇರೆ MI ಈ ಕಂಪ್ನಿದವ್ರು ಮೊಬೈಲ್ ತಯಾರು ಮಾಡಿದಾಗ ಈ ಮೊಬೈಲ್ ಒಂದು ಸರಕು ಅಂತ ಕರಿತೇವೆ. ಏನ್ ಕರಿತೇವ್ರಿ? ಸರಕು ಅಥವಾ ಗೂಡ್ಸ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಈ ಸರಕು, ಈ ಮೊಬೈಲ್ ಯಾವ ವ್ಯಕ್ತಿ ಖರೀದಿ ಮಾಡ್ತಾನೋ, ಫಾರ್ ಎಕ್ಸಾಂಪಲ್ ಎ ಅಂತಕ್ಕಂಥ ವ್ಯಕ್ತಿ ಈ ಮೊಬೈಲ್ ಖರೀದಿ ಮಾಡ್ದನಂತಂದ್ರೆ ಈ ಸರಕು ಕಂಪನಿದಾಗಿರ್ತದೆ ಅಥವಾ ಉದ್ಯಮಿಗಳಾಗಿರ್ತದೆ. ಈ ಮೊಬೈಲ್ ಅನ್ನು ತಗೊಂಡು ಈ ಮೊಬೈಲ್ ಇಂದ ಈ ಎ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತದೆ, ಆ ಮೊಬೈಲ್ ಇಂದ ಅವನಿಗೆ ಸಿಗ್ತಕ್ಕಂಥ ಲಾಭ ಅಥವಾ ಖುಷಿ ಅಥವಾ ಒಂದು ಕೆಲಸ, ಇವೆಲ್ಲನೂ ಕೂಡ ನಾವು ಉದ್ಯಮಿಗಳ ವಲಯದಿಂದ ಇವು ಯಾರು ಖರೀದಿ ಮಾಡ್ತಾರೆ ಅಂತಂದ್ರೆ ಸರಕು ಸೇವೆಗಳು ಕುಟುಂಬದವರೇ ಖರೀದಿ ಮಾಡ್ತಾರೆ. ಮತ್ತ ನೀವು ಕುಟುಂಬದವ್ರು ಏನು ಉದ್ಯಮಿ ಕೊಡತ್ತಿಲ್ಲ, ಆ ಉದ್ಯಮಿದವರನ್ನು ಉತ್ಪಾದನೆ ಮಾಡಿ ಮತ್ತೆ ಯಾರು ಖರೀದಿ ಮಾಡ್ತಾರೆ ಅಂದ್ರೆ ಕುಟುಂಬದವರು ಖರೀದಿ ಮಾಡ್ತಾರೆ. ಇದು ಈ ಕುಟುಂಬದವರು ಖರೀದಿ ಮಾಡ್ತಕ್ಕಂಥದ್ದು ಈ ದುಡ್ಡು ಯಾರಿಗೆ ಬರ್ತಂದ್ರೆ ಆದಾಯ ರೂಪದಲ್ಲಿ ಉದ್ಯಮಿಗಳಿಗೆ ಬರುತ್ತದೆ. ಇವಾಗ ಈ ಉದ್ಯಮಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಈ ಕುಟುಂಬಗಳಿಂದ ಉದ್ಯಮಿಗಳು ವೆಚ್ಚಗಳನ್ನು ಮಾಡ್ತಾರೆ. ತಮಗೆ ಬಂದಿರತಕ್ಕಂತ ಹಣವನ್ನು ಏನ್ ಮಾಡ್ತಾರೆ, ವೆಚ್ಚಗಳು ನೋಡಿ, ವೆಚ್ಚಗಳು ಅಂದ್ರೆ ಬಂದಿರತಕ್ಕಂತ ಹಣ ಯಾವ್ದಕ್ಕೆ ವೆಚ್ಚ ಮಾಡ್ತಾರ, ಅವರು ಉದ್ಯಮಿಗಳಿಂದ ಸರಕು ಸೇವೆಗಳನ್ನು ತಗೊಳ್ತಾರೆ. ಹೌದಾ? ಈ ವೆಚ್ಚಗಳನ್ನು ಇಲ್ಲಿ ಏನಾಗಿದೆ, ಇದು ಕುಟುಂಬದವರ ವೆಚ್ಚ ಉದ್ಯಮಿಗಳಿಗೆ ಲಾಭ ಆಗ್ತಕ್ಕಂಥದ್ದು ಅಥವಾ ಆದಾಯ ಬರ್ತಕ್ಕಂಥದ್ದು. ಅದೇ ರೀತಿ ಕುಟುಂಬಗಳ ಏನು ಉತ್ಪಾದನಾಂಗಗಳು ಕೊಡ್ತಾರಲ್ಲ, ಭೂಮಿ, ಶ್ರಮ, ಬಂಡವಾಳ ಸಂಘಟನೆಗೆ ಅದರ ಉತ್ಪಾದನೆಗಳ ಪಾವತಿಗಳು ಯಾರಿಗೆ ಹೋಗ್ತಾವ ಅಂತಂದ್ರೆ ಕುಟುಂಬ ವಲಯಕ್ಕೆ ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಎರಡು ವಲಯಗಳನ್ನು ನೋಡ್ತಾ ಇದ್ದೇವೆ, ಒಂದು ಉದ್ಯಮಿ ವಲಯ, ಇನ್ನೊಂದು ಕುಟುಂಬ ವಲಯ. ಆದ್ರೆ ಇದರಲ್ಲಿ ಸರ್ಕಾರ ಮತ್ತು ಬಾಹ್ಯ ವಲಯಗಳನ್ನು ನೋಡೋದಿಲ್ಲ. ಈ ರೀತಿ ಒಬ್ಬರ ಆದಾಯ ಇನ್ನೊಬ್ಬರಿಗೆ ಏನಾಗುತ್ತದೆ ಅಂತಂದ್ರೆ ಖರ್ಚಾಗ್ತದೆ, ಒಬ್ಬರ ಖರ್ಚು ಇನ್ನೊಬ್ಬರಿಗೆ ಆದಾಯವಾಗುತ್ತದೆ. ಈ ರೀತಿ ಈ ನಾ ಹೇಳಿದಾಗೆ ಒಂದು ದೇಶದ ಆರ್ಥಿಕತೆಯ ಆದಾಯದ ವೃತ್ತ ಅಂತಂತಂದ್ರೆ ಈ ಸಿಸ್ಟಮ್ ನಿಮ್ಗೆ ಹೇಳ್ದಲ್ರಿ, ಇದು ವೃತ್ತ ಅಂತ ಕರಿತೇವೆ. ಈ ತರ ಇವ್ರಿಂದ ಇವ್ರಿಗೆ ಬರುತ್ತೆ, ಮತ್ತೆ ಇವ್ರಿಂದ ಇವ್ರಿಗೆ ಹೋಗುತ್ತೆ. ಹೌದಾ? ಮತ್ತೆ ಇವ್ರಿಂದ ಈ ಕಡೆ ಕುಟುಂಬದವ್ರಿಗೆ ಹೋಗುತ್ತೆ, ಕುಟುಂಬದಿಂದ ಮತ್ತೆ ಈ ತರ ಉದ್ಯಮಿಗಳಿಗೆ ಬರುತ್ತದೆ. ಇದನ್ನು ವೃತ್ತ ಆಕಾರದ ಚಲನೆ ಅಂತ ಕರೆಯುತ್ತೇವೆ. ಈ ದೇಶದಲ್ಲಿ ಈ ರೀತಿ ಒಬ್ಬರ ಆದಾಯ ಇನ್ನೊಂದು ಕಡೆ ವರ್ಗಾವಣೆ ಆಗ್ತಕ್ಕಂಥದಕ್ಕೆ ನಾವು ವೃತ್ತ ಆಕಾರದ ಚಲನೆ ಅಂತ ಕರೆಯುತ್ತೇವೆ. ಈ ರೀತಿ ತಾವು ಇಷ್ಟು ಬರೆದು ಇದ್ರ ವಿವರಣೆ ಬರೆದ್ರೆ ಪರೀಕ್ಷೆಯಲ್ಲಿ 4 ಅಂಕಗಳು ತಮಗೆ ಸಿಗುತ್ತವೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ತಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಒಂದು ಸಣ್ಣ ಸಪೋರ್ಟ್ ಮಾಡೋದ್ರಿಂದ ನಮ್ಮಂಥ ಉಪನ್ಯಾಸಕರಿಗೆ ಇನ್ನೂ ಕೂಡ ಜಾಸ್ತಿ ಉತ್ಸಾಹ ಬರುತ್ತೆ, ಪ್ರೋತ್ಸಾಹ ಬರುತ್ತೆ. ಇದರಲ್ಲಿ ಏನಾದರೂ ತಪ್ಪು ಆಗಿದ್ದಾರೆ ತಾವುಗಳು ನನ್ನ ಕಮೆಂಟ್ಸ್ ಬಾಕ್ಸ್ ಮುಖಾಂತರ ಅಂದರೆ ತಮ್ಮ ಕಮೆಂಟ್ಸ್ ಮುಖಾಂತರ ನನಗೆ ಕಮೆಂಟ್ಸ್ ಮಾಡಿ, ಮತ್ತೆ ತಮಗೆ ಇನ್ನೂ ಹೆಚ್ಚೆಚ್ಚು ಅರ್ಥ ಆಗುವ ರೀತಿಯಲ್ಲಿ, ಅತ್ಯಂತ ಸರಳ ರೀತಿಯಲ್ಲಿ
ರೇಖಾಚಿತ್ರಗಳಾಗಿರ್ಬೋದು, ಕೋಷ್ಟಕಗಳಾಗಿರ್ಬೋದು, ಡೈಗ್ರಾಮ್ಗಳಾಗಿರ್ಬೋದು, ವಿವರಣೆಗಳಾಗಿರ್ಬೋದು ಮುಂದಿನ ತರಗತಿಯಲ್ಲಿ ಮತ್ತೆ ತಮಗೆ ಬೋಧನೆ ಮಾಡುತ್ತೇನೆ ಅಥವಾ ಉಪನ್ಯಾಸ ನೀಡುತ್ತೇನೆ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ಯು ವಾಚಿಂಗ್.